ಹಳ್ಳಿಗಳಲ್ಲಿ ಚರ್ಚೆ ನಡೀತಾ ಇದೆ. ಈ ಕಾನೂನಿಂದ ಏನೋ ಜಮೀನು ಹೊರಟೋಗುತ್ತಾ, ಏನಾಗತ್ತೆ ಇದು? ಅದ್ರ ಬಗ್ಗೆ ಹೇಳಬೇಕು. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ. ನೋಡಿ, ನೀವೆಲ್ಲ ಚರ್ಚೆ ಮಾಡ್ತಾ ಇರ್ತೀರಿ, ಸರ್ಕಾರ ಈ ಕಾನೂನು ತಂದಿದೆ, ಎಂಥ ಬಿಲ್ಲು, ಜಮೀನು ಹೊರಟೋಗುತ್ತಾ, ಬೆಳೆನ ಏನು ಮಾಡೋದು? ನಮ್ಮ ಜೊತೆ ಮಾತಾಡ್ತೀರಿ, ಪರಸ್ಪರ ಮಾತಾಡ್ತಾ ಇರ್ತೀರಿ. ಈಗ ನಮ್ಮ ಜೊತೆ ಇದ್ದಾರೆ ವಿಜಯ್ ಅವರು. ಇವರು ವಿಜಯ್ ಅವರು. ನಿಮ್ಗೇನು ಸಮಸ್ಯೆ ಇದೋ ಇವ್ರ ಹತ್ರ ಮಾತಾಡಿ. ನೀವೆಲ್ಲ ಕೇಳಿರ್ಬೋದು, ಭಾರತ ಸರ್ಕಾರ ಒಂದು ಕಾನೂನು ತಂದಿದೆ. ಇದರಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಬಗ್ಗೆ ಹೇಳಲಾಗಿದೆ. ನೀವು ಈ ಹೊಸ ಕಾನೂನು ಏನು ಬಂದಿದೆ ಅದ್ರ ಬಗ್ಗೆ ಚರ್ಚೆ ಕೇಳಿರ್ಬೋದು. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ಸಿಕ್ಕಿರ್ಬೋದು, ಆದರೆ ಪೂರ್ತಿ ಕ್ಲಾರಿಟಿ ಇಲ್ಲ, ಕ್ಲಿಯರ್ ಆಗ್ತಾ ಇಲ್ಲ. ಖಂಡಿತ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡೋಣ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಬಳಿ ಇದೆ, ನಾವು ಅದನ್ನು ಕೊಡ್ತೀವಿ. ಕಾನೂನು ಬಹಳ ಸಿಂಪಲ್ ಆಗಿದೆ, ರೈತರ ಒಳಿತಿಗಾಗಿದೆ. ಬಹಳ ಒಳ್ಳೆಯ ಕಾನೂನನ್ನ ಭಾರತ ಸರ್ಕಾರ ತಂದಿದೆ. ಮತ್ತೆ ಉದ್ದೇಶ ಏನು ಅಂದ್ರೆ, ಇದರ ಪೂರ್ತಿ ಆಧಾರ ಏನಿದೆ ಈ ಕಾನೂನಿನದ್ದು, ಅದು ರೈತರ ಆದಾಯವನ್ನು ಹೇಗೆ ಹೆಚ್ಚಿಸೋದು, ರೈತರನ್ನ ಮಾರುಕಟ್ಟೆಯ ಅಗತ್ಯಕ್ಕೆ ಸರಿಯಾಗಿ ಹೇಗೆ ಹೊಂದಿಸಿಕೊಳ್ಳೋದು, ಮತ್ತೆ ರೈತರ ಸಮೃದ್ಧಿ ಹೇಗಾಗೋದು. ಈ ರೈತರ ಕಾಂಟ್ರಾಕ್ಟ್ ಏನಿದೆ ಅದರಲ್ಲಿ ಯಾರ್ಯಾರು ಸೈನ್ ಮಾಡ್ತಾರೆ? ನೋಡಿ, ಈ ಕಾನೂನೇನಿದೆ ಭಾರತ ಸರ್ಕಾರದ್ದು, ಅದರ ಪ್ರಕಾರ ಯಾವುದೇ ವ್ಯಕ್ತಿ, ಯಾವುದೇ ಕಂಪನಿ, ಜನಸಾಮಾನ್ಯ, ವ್ಯಾಪಾರಿ, ಎಕ್ಸ್ಪೋರ್ಟರ್, ಪ್ರೊಸೆಸರ್ ಇರ್ಬೋದು, ಯಾರು ಕೂಡ ನಿಮ್ಮ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಬಹುದು. ಆ ಕಾಂಟ್ರಾಕ್ಟ್ನ ಷರತ್ತುಗಳು ನೀವು ಎಣಿಸಿದ ಹಾಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎರಡೂ ಪಕ್ಷಗಳಿಗೆ ಅನುಕೂಲ ಆದರೆ ನೀವು ಕಾಂಟ್ರಾಕ್ಟ್ ಮಾಡಬಹುದು. ಈ ಕಾಂಟ್ರಾಕ್ಟ್ ಏನಿದೆ ಇದು ಬಿತ್ತನೆಗೂ ಮೊದಲ, ಬಿತ್ತನೆಯ ನಂತರನಾ? ನೋಡಿ, ನಿಮ್ಮ ಪ್ರಶ್ನೆ ಏನು ಅಂದ್ರೆ, ರೈತರು ಯಾವಾಗ ಕಾಂಟ್ರಾಕ್ಟ್ ಸೈನ್ ಮಾಡೋದು ಅಂತ. ನೀವು ಪ್ರಯತ್ನಿಸಬೇಕಾದ್ದು ಅಂದ್ರೆ, ಯಾವಾಗಲೂ ಬೆಳೆ ಬೆಳೆಯೋದಕ್ಕಿಂತ ಮೊದಲು ಸೈನ್ ಮಾಡಿ. ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಗ್ಗೆ ಅಲ್ಲಿಗೇನು ವ್ಯಾಪಾರಿಗಳು ಬರ್ತಾರೆ ಅವ್ರ ಜೊತೆ ಮಾತನಾಡಿ, ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅರ್ಥ ಮಾಡ್ಕೊಳ್ಳಿ, ಅವರ ಅಗತ್ಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆದಾಗ ನೀವು ಅವರ ಮಾತು ತಿಳ್ಕೊಂಡು ಅವರು ನಿಮ್ಮ ಮಾತು ತಿಳ್ಕೊಂಡಾಗ ಮತ್ತೇನೆ ನೀವು ಅಗ್ರಿಮೆಂಟ್ ಸೈನ್ ಮಾಡಬೇಕು. ಆದರೆ ಪ್ರಯತ್ನಿಸಿ ಬೆಳೆಯನ್ನ ಬೆಳೆಯುವ ಮೊದಲು, ಯಾಕಂದ್ರೆ ಅವರ ಅಗತ್ಯ ನೀವು ತಿಳ್ಕೋಬೇಕು, ನಿಮಗೆ ತಿಳಿಬೇಕು ಅವ್ರಿಗೇನು ಬೇಕು ಅಂತ, ನಿಮಗೇನು ಬೇಕು ಅಂತ ಅವರಿಗೆ ತಿಳಿಬೇಕು. ಖಾತ್ರಿ ಆದ ನಂತರ ಆಗಲೇ ಕಾಂಟ್ರಾಕ್ಟ್ ಸೈನ್ ಮಾಡಿ. ಕಾಂಟ್ರಾಕ್ಟ್ ಸೈನ್ ಮಾಡೋದು ಬಲವಂತವಾಗಿ ಅಲ್ಲ, ಒತ್ತಾಯವಲ್ಲ. ಈ ಒಪ್ಪಂದ ಏನು ಮಾಡ್ತಾರೆ, ಅದರ ಕಾಗದ ಪತ್ರ ಯಾರಿಟ್ಕೋತಾರೆ? ನೋಡು, ಕಾನೂನಿನಲ್ಲಿ ಏನ್ ಬರ್ಕೊಂಡಿದೆ ಅಂದ್ರೆ, ಎರಡು ಪಕ್ಷಗಳು ಅಗ್ರಿಮೆಂಟ್ ಮಾಡಿದಾಗ ಎರಡೂ ಪಕ್ಷಗಳು ತಮ್ಮ ತಮ್ಮ ಕಾಪಿಯನ್ನ ಇಟ್ಕೋಬೇಕು. ಏನೇನಾ? ಕಾನೂನಿನಲ್ಲಿ ಇರುವ ಅವಕಾಶದಂತೆ ರಾಜ್ಯ ಸರ್ಕಾರಗಳು ಒಂದು ಇಲೆಕ್ಟ್ರಾನಿಕ್ ರಿಜಿಸ್ಟರ್ ಮಾಡಬೇಕು. ನೀವದೇನು ಕಾಂಟ್ರಾಕ್ಟ್ ಸೈನ್ ಮಾಡಿದ್ರು, ನೀವದರ ಫೋಟೋ, ಅದರ ಕಾಪಿ ಮಾಡಿ ಇಲೆಕ್ಟ್ರಾನಿಕಲಿ ನೀವು ಅಪ್ಲೋಡ್ ಮಾಡಬಹುದು. ಯಾಕಂದ್ರೆ ನಾಳೆ ಏನಾದರೂ ಅದರ ಅಗತ್ಯ ಬಿದ್ದರೆ, ಏನಾದರೂ ವಿವಾದ ಉಂಟಾದ್ರೆ, ಬೇರೆ ಏನಾದರೂ ಸಮಸ್ಯೆ ಬಂದ್ರೆ, ಆಗ ಸರ್ಕಾರ ಅಥವಾ ಅಧಿಕಾರಿ ಅಲ್ಲಿಂದ ಆ ಕಾಂಟ್ರಾಕ್ಟ್ ಅನ್ನು ಡೌನ್ಲೋಡ್ ಮಾಡಿ ಓದ್ಬೋದು ಮತ್ತು ನಿಮಗೆ ಹೇಳಬಹುದು ಆ ಕಾಂಟ್ರಾಕ್ಟ್ನಲ್ಲಿ ನೀವು ಏನ್ ಸೈನ್ ಮಾಡಿದ್ದೀರಿ ಅಂತ, ಯಾವ ಅಂಶಗಳಿವೆ ಅನ್ನೋದನ್ನ. ಯಾಕಂದ್ರೆ ವಿವಾದ ಅಥವಾ ಸಮಸ್ಯೆಗಳು ಉಂಟಾದಾಗೆಲ್ಲ ಅದನ್ನು ಸುಲಭವಾಗಿ ಬಗೆಹರಿಸಬಹುದು. ನಾವೇನು ಒಪ್ಪಂದ ಮಾಡ್ಕೋತೀವಿ, ಅದರ ಷರತ್ತುಗಳೇನಿವೆ, ಯಾರು ನಿರ್ಧರಿಸೋದನ್ನ? ಕಾನೂನಿನಲ್ಲಿ ಇರೋ ಅವಕಾಶ ಏನು ಅಂದ್ರೆ, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಎರಡೂ ಪಕ್ಷಗಳು ಸೇರಿ ನಿರ್ಧರಿಸಬೇಕು. ಈಗ ನೀವು ರೈತರು, ಇನ್ನೊಂದು ಕಡೆ ವ್ಯಾಪಾರಿಗಳಿದ್ದಾರೆ, ನಿಮ್ ಜೊತೆ ಕಾಂಟ್ರಾಕ್ಟ್ ಮಾಡೋದಕ್ಕೆ ಬಯಸ್ತಾರೆ. ನೀವು ಇಬ್ರು ಪರಸ್ಪರ ಚರ್ಚಿಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಫೈನಲ್ ಮಾಡಬೇಕು. ಯಾರು ಯಾರ ಮೇಲೆ ಒತ್ತಡ ಹೇರೋ ಹಾಗಿಲ್ಲ, ಸರಿನಾ? ನಿಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮಗೆ ಅರ್ಥ ಆದಾಗ, ಮಾತುಕತೆಯಿಂದ ವಿಷಯ ತಿಳಿದಿದೆ ಅಂತ ನಿಮ್ಗೆ ಅನಿಸಿದ್ರೆ, ಆಗ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನು ನೀವು ಕಾಗದದಲ್ಲಿ ಬರೀಬೇಕು. ಅದು ನಿಮ್ಮ ಕಾಂಟ್ರಾಕ್ಟ್ನಲ್ಲಿ ಅಧಿಕಾರ ಆಗತ್ತೆ, ಸರಿನಾ? ಅದನ್ನ ಆಧರಿಸಿ ನೀವು ಅದರಲ್ಲಿ ಸೈನ್ ಮಾಡ್ತೀರಿ, ಮತ್ತೆ ಅದು ನಿಮ್ಮ ಕಾಂಟ್ರಾಕ್ಟ್ ಫಾರ್ಮಿಂಗ್ನ ಕಾಂಟ್ರಾಕ್ಟ್ ಆಗತ್ತೆ. ಹೀಗೆ ಎರಡೂ ಪಕ್ಷಗಳು ಸೇರಿ ನಿರ್ಧರಿಸಬೇಕು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನಿರ್ಬೇಕು ಅಂತ. ಈ ಸಾಮಾನು, ಮೇಲಿನ ಖರ್ಚು, ಬೀಜ, ಗೊಬ್ಬರ ಇದನ್ಯಾರು ಕೊಡ್ತಾರೆ? ನೋಡಿ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಅನೇಕ ಬಾರಿ ವ್ಯಾಪಾರಿಗಳೇನಿದ್ದಾರೆ, ಕಂಪನಿಗಳೇನಿವೆ, ಅವರು ತಮಗಾಗಿ ವಿಶೇಷ ರೀತಿಯ ಬೆಳೆ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಬೀಜ ಬಹುಶಃ ಮಾರುಕಟ್ಟೆಯಲ್ಲಿ ಸಿಗದಿರ್ಬೋದು. ಅದಕ್ಕೆ ವಿಶೇಷವಾದ ಬೀಜವನ್ನ ತಾವು ಕೊಡ್ತೀವಿ ಅಂದ್ರೆ, ವಿಶೇಷವಾದ ತಂತ್ರಜ್ಞಾನದ ಬಗ್ಗೆ ಮಾತಾಡಿದ್ರೆ, ಗ್ರೀನ್ ಹೌಸ್ ಕ್ರಾಪ್ ಇರ್ಬೋದು, ಬೇರೆ ಯಾವುದೋ ಇರ್ಬೋದು, ಆರ್ಗ್ಯಾನಿಕ್ ಕ್ರಾಪ್ ಇರ್ಬೋದು, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನಿಮಗೆ ಅದರಲ್ಲಿ ಏನೇನು ಮಾಹಿತಿ ಬೇಕೋ, ಅದು ವೈಜ್ಞಾನಿಕ ಸಪೋರ್ಟ್ ಬೇಕಾದ್ರೆ, ಯಾವುದೇ ರೀತಿಯ ಬೀಜ ಗೊಬ್ಬರ ಬೇಕಾದ್ರೆ ನಾನು ಕೊಡ್ತೀನಿ ಅಂತಾರೆ. ಯಾಕಂದ್ರೆ ಅವರ ಪ್ರಕಾರ ನೀವು ಬೆಳಿಬೇಕು, ಇದನ್ನ ಕಾಂಟ್ರಾಕ್ಟ್ ಅಲ್ಲಿ ಬರಿಬೇಕು, ಈ ವಸ್ತು ಇಷ್ಟು ಮೌಲ್ಯದ್ದು ನಾನು ನಿಮಗೆ ಕೊಡ್ತಾ ಇದ್ದೇನೆ ಅಂತ.
ಅದಕ್ಕನುಸಾರವಾಗಿ ನೀವು ಅವರಿಗೆ ಅದನ್ನ ಬೆಳೆಸಿ ನೀವು ಅವರಿಗೆ ಕೊಡಬೇಕು, ಅವರು ವ್ಯಾಪಾರ ಮಾಡುವ ಹಾಗೆ. ನೋಡಿ, ಈ ಸರ್ವೀಸಸ್ ಏನಿವೆ, ಅಗ್ರಿಕಲ್ಚರಲ್ ಸರ್ವೀಸಸ್, ಬೀಜ ಕೊಡೋದು, ಗೊಬ್ಬರ ಕೊಡೋದು, ಅಥವಾ ವಿಶೇಷ ರೀತಿಯ ಇನ್ಪುಟ್ ಕೊಡೋದು, ಇವೆಲ್ಲ ಕಾಂಟ್ರಾಕ್ಟ್ನ ಭಾಗವಾಗಿರಬೇಕು. ಅದರಲ್ಲಿ ಬರ್ಕೊಂಡಿರಬೇಕು ಯಾವ ವಸ್ತುವನ್ನು ಕೊಡಲಾಗಿದೆ ಮತ್ತು ಅದರ ಬೆಲೆ ಎಷ್ಟು ಅಂತ. ಈ ಕಾಂಟ್ರಾಕ್ಟ್ ಏನಿದೆ ಅದು ಎಷ್ಟು ದಿನದ್ದು? ನಿಮ್ಮ ಪ್ರಶ್ನೆ ಏನಿದೆ, ಕಾಂಟ್ರಾಕ್ಟ್ ಎಷ್ಟು ಸಮಯದ್ದು ಅಂತ? ಕಾನೂನು ರೀತಿಯ ಕನಿಷ್ಠ ಅಂದ್ರೆ 1 ಬೆಳೆಗೆ, ಸರಿನಾ? ನೀವೀ ಕಾನೂನು ರೀತಿಯ ಕಾಂಟ್ರಾಕ್ಟ್ ಅನ್ನು 5 ವರ್ಷ ತನಕ ತಗೊಂಡೋಗ್ಬೋದು. ಆದರೆ ಕೆಲವು ಬೆಳೆಗಳು ಹೇಗಿರ್ತವೆ ಅಂದ್ರೆ, ಹಣ್ಣಿನ ಬೆಳೆಗಳು, ಉದಾಹರಣೆಗೆ ಮಾವಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾವಿನ ಬೆಳೆ ಬರೋದು 3-4 ವರ್ಷಗಳ ನಂತರ, ಆದರೆ 15-20 ವರ್ಷಗಳ ತನಕ ನಡೀತಾ ಇರತ್ತೆ. ನೀವು ಬೇಕಾದ್ರೆ ಅಥವಾ ರೈತರು ಬಯಸಿದ್ರೆ ಈಗ 2 ಪಕ್ಷಗಳು ಸೇರಿ ದೀರ್ಘಕಾಲದ ತನಕ ಕಾಂಟ್ರಾಕ್ಟ್ ಮಾಡಬಹುದು. ಆದರೆ ಇದು ಅವಲಂಬಿಸಿರೋದು 2 ಪಕ್ಷಗಳ ಮೇಲೆ, ಸರಿನಾ? ಈ ಒಪ್ಪಂದ ಏನಿದೆ ಅದು ಜಮೀನಿನದ್ದೋ ಅಲ್ಲ ಫಸಲಿನದ್ದೋ? ಈ ಕಾನೂನು ಬಗ್ಗೆ ರೈತರಿಗಿರುವಂತಹ ದೊಡ್ಡ ಚಿಂತೆ ಅಂತಂದ್ರೆ, ನಾನು ಕಾಂಟ್ರಾಕ್ಟ್ ಸೈನ್ ಮಾಡಿದ್ರೆ ನನ್ನ ಜಮೀನಿಗೆ ಏನಾಗುತ್ತೆ ಅಂತ. ಕಾನೂನಿನಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದೆ, ಜಮೀನಿನ ಮಾಲೀಕತ್ವದ ಹಕ್ಕು ಯಾವಾಗಲೂ ರೈತರದ್ದೇ ಅಂತ. ಇದನ್ನು ಯಾರೂ ಬದಲಿಸೋ ಹಾಗಿಲ್ಲ. ನೀವೇನು ಕಾಂಟ್ರಾಕ್ಟ್ ಮಾಡ್ತೀರಿ ಅದು ಬೆಳೆಗೆ ಸಂಬಂಧಿಸಿದ ಹೊರತು ಜಮೀನಿಗಲ್ಲ, ಸರಿನಾ? ಜಮೀನು ಆ ಕಾಂಟ್ರಾಕ್ಟ್ನ ಭಾಗವೇ ಅಲ್ಲ. ಮತ್ತೆ ಯಾವಾಗಾದ್ರೂ ಯಾವುದೇ ರೀತಿಯ ವಿವಾದ ಉಂಟಾದ್ರೂ, ವಸೂಲಿಯ ವಿಷಯ ಬಂದರೂ ಕೂಡ ಆಗಲೂ ನಿಮ್ಮ ಜಮೀನನ್ನ ಯಾರೂ ಮುಟ್ಟೋ ಹಾಗಿಲ್ಲ. ಬಹಳ ಕ್ಲಿಯರ್ ಆಗಿ ಈ ಕಾನೂನಿನಲ್ಲಿ ಬರ್ಕೊಂಡಿದೆ, ರೈತರ ಜಮೀನನ್ನು ಯಾರೂ ಮುಟ್ಟೋ ಹಾಗಿಲ್ಲ. ಈ ವಿಷಯವನ್ನ ಯಾವಾಗಲೂ ನೆನಪಿಟ್ಕೊಳ್ಳಿ. ಈ ಕಾಂಟ್ರಾಕ್ಟ್ನಲ್ಲಿ ಬೆಲೆ ಏನು ನಿಗದಿಪಡಿಸಲಾಗತ್ತೆ, ಅದನ್ಯಾರು ಮಾಡ್ತಾರೆ? ನೋಡಿ, ನಿಮ್ಮ ಪ್ರಶ್ನೆ ಬಹಳ ಚೆನ್ನಾಗಿದೆ. ಅಲ್ಟಿಮೇಟ್ಲಿ ನಾವು ಕಾಂಟ್ರಾಕ್ಟ್ ಮಾಡುವಾಗ ಇದರಲ್ಲಿ ಬೆಳೆಯ ಬೆಲೆಯನ್ನು ಯಾರು ನಿಗದಿಪಡಿಸೋದು ಅಂತ. ನೋಡಿ, ಇದರಲ್ಲಿ 2 ರೀತಿಯ ಅವಕಾಶ ಇದೆ. ಒಂದು ಅಂದ್ರೆ, ನೀವು ಯಾವುದೇ ರೀತಿಯ ಕಾಂಟ್ರಾಕ್ಟ್ ಅನ್ನು ಮಾಡೋದಾದ್ರೂ ಕೂಡ ವ್ಯಾಪಾರಿ ಹಾಗೂ ರೈತರು ನಿರ್ಧರಿಸಬೇಕು ಬೆಳೆಯ ಬೆಲೆ ಎಷ್ಟು ಅಂತ. ನಿಮ್ಮಲ್ಲಿ ನಿಮ್ಮ ಅನುಭವ ಇದೆ, ವ್ಯಾಪಾರಿ ಬಳಿ ತಮ್ಮ ಅನುಭವ ಇದೆ. ಅನುಭವದ ಆಧಾರದಲ್ಲಿ ನೀವು ಹೇಳ್ಬೋದು ಬೆಲೆ ಕಡಿಮೆ ಇದೆ ಅಂತ, ನೀವು ಹೆಚ್ಚು ತಗೊಳ್ಳಿ. ಮತ್ತೆ ವ್ಯಾಪಾರಿ ಏನಾದ್ರೂ ಹೇಳಿದ್ರೆ, ನೋಡಿ ನೀವು ನನಗೆ ವಿಶೇಷವಾಗಿ ಏನಾದ್ರೂ ಮಾಡ್ಕೊಡ್ತೀರಿ ಅಂದ್ರೆ ನಾನು ಇನ್ನೂ ಹೆಚ್ಚಿನ ಬೆಲೆ ಕೊಡ್ತೀನಿ ಅಂತ. ಹಾಗಾಗಿ ಮೊದಲು ಏನಂದ್ರೆ, ಇಬ್ರೂ ಸಹ ವ್ಯಾಪಾರಿ ಮತ್ತು ರೈತರು ಜೊತೆ ಸೇರಿ ನಿರ್ಧಾರ ಮಾಡಬೇಕು ಬೆಳೆಯ ಬೆಲೆ ಎಷ್ಟಿರಬೇಕು ಅಂತ. ಈಗ ನೋಡಿ, ಉದಾಹರಣೆಗೆ ಮಾರುಕಟ್ಟೆಯಲ್ಲಿ ಒಂದು ಸ್ಥಿತಿ ಬರಬಹುದು, ಯಾವುದು ಬೆಳೆಯಲ್ಲಿ ಬಹಳ ಹೆಚ್ಚು ಪ್ರಾಫಿಟ್ ಆಗ್ತಾ ಇರಬಹುದು. ಆ ಸಮಯದಲ್ಲಿ ಈ ಕಾನೂನಿನಲ್ಲಿ ಅವಕಾಶ ಕೊಟ್ಟ ಹಾಗೆ ವ್ಯಾಪಾರಿ ಮತ್ತು ರೈತರು ನಿರ್ಧರಿಸಬಹುದು. ಲಾಭ ನಾವು ಎಣಿಸಿದಕ್ಕಿಂತ ಹೆಚ್ಚಾಯಿತು ಅಂದ್ರೆ ಅದರಲ್ಲಿ ರೈತರಿಗೂ ಪಾಲು ಕೊಡಬಹುದು. ಯಾಕಂದ್ರೆ ರೈತರಿಗೆ ಯಾವಾಗಲೂ ಪ್ರೋತ್ಸಾಹ ಸಿಗಬೇಕು. ಈಗ ಯಾವ ವ್ಯಾಪಾರಿ ಜೊತೆ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ ಹೆಚ್ಚು ಲಾಭ ಅಂದ್ರೆ ಸ್ವಲ್ಪ ಲಾಭ ನಮಗೂ ಕೊಡಬಹುದು ಅಂತ. ಹೀಗೆ ರೈತರಿಗೆ ಇನ್ನೂ ಲಾಭ ಆಗತ್ತೆ, ಮತ್ತೆ ವ್ಯಾಪಾರಿ ಮತ್ತೆ ಇವರು ಜೊತೆ ಸೇರಿ ಕೆಲಸ ಮಾಡ್ತಾರೆ, ಇಬ್ಬರಿಗೂ ಲಾಭ ಆಗತ್ತೆ. ಹೀಗೆ ನೀವು ಜೊತೆ ಸೇರಿ ನಿರ್ಧಾರ ಮಾಡಬೇಕು ಫಸಲಿನ ಬೆಲೆ ಎಷ್ಟಿರಬೇಕು ಅಂತ. ರೈತ ಸೋದರರು ಇನ್ನೂ ಒಂದು ಕೆಲಸ ಮಾಡಬಹುದು. ನಿಮ್ಮ ಅಕ್ಕಪಕ್ಕ ಏನು ಮಾರುಕಟ್ಟೆಗಳಿವೆ, APMC ಅಂತದ್ದು ಮಾರುಕಟ್ಟೆ ಸಮಿತಿ, ಅಲ್ಲಿ ಏನು ಬೆಲೆ ನಡೀತಿದೆ ನೀವು ಅದನ್ನು ರೆಫರೆನ್ಸ್ ಆಗಿ ತಗೋಬಹುದು. ಮಾರುಕಟ್ಟೆ ಸಮಿತಿಯಲ್ಲಿ ಏನು ಬೆಲೆ ನಡೆಯುತ್ತೋ ನಾನು ಅದರಲ್ಲಿ ನಿಮಗೆ 2%, 5%, 10%, 15% ಎಷ್ಟು ಸಾಧ್ಯವಾಗುತ್ತೋ ಅದಕ್ಕೆ ನೀವು ಪರಸ್ಪರ ಒಪ್ಪಂದ ಮಾಡ್ಕೊಳ್ಬಹುದು. ನಾವು APMC ರೇಟನ್ನ ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ನೀವಿಷ್ಟು ಕೊಡಬೇಕು ಅಂತ ಕೇಳಬಹುದು. ಈಗ ಪುನಃ ಅದೇ ವಿಚಾರ ಬಂದುಬಿಡುತ್ತೆ, ನೀವು ಮತ್ತು ವ್ಯಾಪಾರಿ ಜೊತೆ ಸೇರಿ ನಿರ್ಧಾರ ಮಾಡಬೇಕು. APMC ನಿಮಗೆ ರೆಫರೆನ್ಸ್ ಪ್ರೈಸ್ ಆಗಿರಬಹುದು. APMCಯನ್ನ ನೀವು ಮಾರ್ಗದರ್ಶಕ ಅಂತ ಒಪ್ಕೊಳ್ಬಹುದು ಬೆಲೆಯನ್ನ ನಿರ್ಧರಿಸುವಂತ ವಿಚಾರದಲ್ಲಿ. ಈ ಬೆಳೆ ಏನೋ ಸಿದ್ಧವಾಗತ್ತೆ, ಅದನ್ನ ತಗೊಂಡೋಗೋದಕ್ಕೆ ಯಾರು ಬರ್ತಾರೆ? ನಾವೇ ತಗೊಂಡೋಗ್ಬೇಕಾ ಅಲ್ಲ ಯಾರಾದ್ರೂ ಬರ್ತಾರಾ? ಬಹಳ ಒಳ್ಳೆ ಪ್ರಶ್ನೆ ಕೇಳಿದರೆ. ಬೆಳೆ ಸಿದ್ಧವಾಗಿದೆ, ಕಾಂಟ್ರಾಕ್ಟ್ ಆಗಿದೆ. ಈಗ ಈ ಬೆಳೆಯನ್ನ ನಾನೇನು ಮಾಡೋದು, ಯಾರು ತಗೊಂಡೋಗೋದು? 2 ಸೌಲಭ್ಯಗಳನ್ನ ಈ ಕಾನೂನಿನಲ್ಲಿ ನೀಡಲಾಗಿದೆ. ಒಂದು, ರೈತರ ಹೊಲದಿಂದ ವ್ಯಾಪಾರಿ ಹೇಳ್ಬೋದು ನಾನು ನೇರವಾಗಿ ತಗೋತೀನಿ ಅಂತ, ಅಥವಾ ವ್ಯಾಪಾರಿ ಹೇಳ್ಬೋದು ತನ್ನ ಗೋಡೌನಿಗೆ ನೀವದನ್ನ ತಲುಪಿಸಿ ಅಂತ, ಅದೇನು ಬಾಡಿಗೆ ಆಗತ್ತೋ ನಾನು ಕೊಡ್ತೀನಿ ಅನ್ಬೋದು. ನೋಡಿ, ಈಗ ಹೀಗಲ್ಲ. ನೀವು ಬೆಳೆಯನ್ನ ಕಟಾವು ಮಾಡಿದ್ರೆ ವ್ಯಾಪಾರಿ ಬರದಿರೋಕ್ಕಾಗಲ್ಲ. ಕಾನೂನಿನಲ್ಲಿ ಅದಕ್ಕೊಂದು ಟೈಮ್ ಫ್ರೇಮ್ ಕೊಡಲಾಗಿದೆ. ಇಷ್ಟು ಸಮಯದ ಒಳಗಾಗಿ ನೀವು ಬೆಳೆಯನ್ನ ತಗೊಂಡು ಹೋಗಲೇಬೇಕು. ಯಾಕಂದ್ರೆ ಕಟಾವಿನ ನಂತರ ಬೆಳೆ ಏನಾದರೂ ಹಾಳಾಗೋದ್ರೆ ಆಗ ರೈತರಿಗೆ ನಷ್ಟ ಆಗುತ್ತೆ. ಹೀಗೆ ರೈತರ ಆಸಕ್ತಿಯನ್ನ ಕಾಪಾಡೋದಕ್ಕಾಗಿ ಕಾನೂನಿನಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ, ಕಾಂಟ್ರಾಕ್ಟ್ನ ಫಸಲು ಸಿದ್ಧವಾದ ತಕ್ಷಣ ಅದು ವ್ಯಾಪಾರಿಯ ಜವಾಬ್ದಾರಿ. ಬೆಳೆಯನ್ನ ಸಾಗಿಸುವಂತ ವ್ಯವಸ್ಥೆಯನ್ನ ಅವರು ಮಾಡಬೇಕು. ಯಾವುದೇ ಕಾರಣದಿಂದಾಗಿ ಅವರು ಮಾಡಲಿಲ್ಲ ಅಂತಾದ್ರೆ ರೈತರಿಗೂ ಅಧಿಕಾರ ಇದೆ. ಬೆಳೆಯನ್ನ ಬೇರೆಲ್ಲಾದರೂ ಮಾರಾಟ ಮಾಡಬಹುದು. ಅದರಲ್ಲಿ ಏನು ಲಾಭ ಆಗತ್ತೆ, ಆದಾಯ ಆಗತ್ತೆ, ಅದು ರೈತನಿಗೆ ಸೇರುತ್ತೆ. ಅದರಲ್ಲಿ ಕಾಂಟ್ರಾಕ್ಟ್ನ ವ್ಯಾಪಾರಿ ಏನಿದ್ದಾನೆ ಆತ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಯಾಕಂದ್ರೆ ಬೆಳೆಯನ್ನ ಸಮಯಕ್ಕೆ ಸರಿಯಾಗಿ ತಗೊಂಡೋಗಿಲ್ಲ. ನನ್ನ ಬೆಳೆ ಏನಿದೆ ಅದರ ಕ್ವಾಲಿಟಿ ಯಾರು ಚೆಕ್ ಮಾಡೋದು, ಎಲ್ಲಿ ಮಾಡೋದು? ನೋಡಿ, ನಿಮ್ ಜೊತೆ ಮಾಡಿದ ಕಾಂಟ್ರಾಕ್ಟ್ ಏನಿದೆ ಕ್ವಾಲಿಟಿಯ ಬಗ್ಗೆ ಅದು ವ್ಯಾಪಾರಿ ಮಾಡಿದ್ದು. ಹಾಗಾಗಿ ಕ್ವಾಲಿಟಿ ಚೆಕ್ ಮಾಡುವ ಅಧಿಕಾರ ಇರೋದು ವ್ಯಾಪಾರಿಗೆ.
ಅಗ್ರಿಮೆಂಟಲ್ಲಿ ಏನು ಬರ್ಕೊಂಡಿದೆ, ಯಾವ ಕ್ವಾಲಿಟಿಯ ಬೆಳೆ ಬೇಕು ಅಂತ ಅದರ ಆಧಾರದಲ್ಲಿ ಚೆಕ್ ಮಾಡೋದು. ಸರಿನಾ? ಈಗ ನೋಡಿ, ನಿಮಗೆ ವ್ಯಾಪಾರಿ ಹೇಳಿದ್ರೆ ನಾನು ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಬೆಳೆಯನ್ನ ಕಳಿಸ್ಕೊಡಿ ಅಂದ್ರೆ, ಆಗ ವ್ಯಾಪಾರಿ ತನ್ನ ರಿಸ್ಕ್ನಲ್ಲಿ ನಿಮ್ಗೆ ಹೇಳ್ತಿರೋದು. ನೀವು ಬೆಳೆಯನ್ನ ಕಳಿಸಿಕೊಟ್ಟ ನಂತರ ವ್ಯಾಪಾರಿ ಏನಾದ್ರೂ ಹೇಳಿದ್ರೆ ಇದರ ಗುಣಮಟ್ಟ ಸರಿಯಾಗಿಲ್ಲ ಅಂದ್ರೆ ಆಗ ಸಮಸ್ಯೆ ನಿಮಗಲ್ಲ, ಅದು ವ್ಯಾಪಾರಿಯ ಜವಾಬ್ದಾರಿ. ಯಾಕಂದ್ರೆ ಕಾನೂನು ರೀತಿಯ ವ್ಯಾಪಾರಿಗೆ ಅಧಿಕಾರ ಇದೆ. ವಸ್ತುಗಳನ್ನ, ಬೆಳೆಯನ್ನ ತಗೊಂಡು ಹೋಗೋ ಮೊದಲು ಅದರ ಕ್ವಾಲಿಟಿಯನ್ನ ಅವರು ಚೆಕ್ ಮಾಡಬೇಕು. ಒಂದು ವೇಳೆ ಅವರು ಚೆಕ್ ಮಾಡದೆ ಅದನ್ನ ಕಳಿಸ್ಕೊಡಿ ಅಂದ್ರೆ ಅದು ಅವರ ರಿಸ್ಕ್, ನಿಮ್ಮದಲ್ಲ. ಹೀಗೆ ಕ್ವಾಲಿಟಿಯ ಜವಾಬ್ದಾರಿ ವ್ಯಾಪಾರಿಯದ್ದು, ನೀವು ಕೊಡಬೇಕಾದ್ದು ವ್ಯಾಪಾರಿ ಕಾಂಟ್ರಾಕ್ಟಲ್ಲಿ ಸೈನ್ ಮಾಡಿದ್ದನ್ನ ಮಾತ್ರ. ಈ ಲೆಕ್ಕ ಮಾಡಿಸೋದು, ಒಪ್ಪಂದ ಮಾಡಿಸೋದು, ಇದರ ಹಣ ನಮ್ಗೆ ಯಾವಾಗ ಸಿಗೋದು? ಬಹಳ ಒಳ್ಳೆ ಪ್ರಶ್ನೆ ನಿಮ್ಮದು. ಅಲ್ಟಿಮೇಟ್ಲಿ ನಾವು ಹೇಳೋದೇನಂದ್ರೆ ರೈತರಿಗೆ ಹಣ ಯಾವಾಗ ಸಿಗೋದು ಅಂತ. ಕಾನೂನು ಏನ್ ಹೇಳುತ್ತೆ ಅಂದ್ರೆ, ನೀವೇನು ಪ್ರೊಡಕ್ಷನ್ ಮಾಡಿದ್ದೀರಿ, ಏನು ಬೆಳೆ ಸಿದ್ಧಗೊಳಿಸಿದ್ದೀರಿ, ವ್ಯಾಪಾರಿ ಅದಕ್ಕೆ ತಕ್ಷಣ ಹಣ ಕೊಡಬೇಕು ಮತ್ತು ಬೆಳೆ ತಗೊಂಡೋಗ್ಬೇಕು. ಬೆಳೆ ತಗೊಂಡೋಗೋ ಮೊದಲು ಹಣ ಕೊಡಬೇಕು. ಆ ಸಮಯದಲ್ಲಿ ನಿಮ್ಮಲ್ಲಿ ಹಣ ಇಲ್ಲ ಅಂದ್ರೆ ರಸೀದಿ ಕೊಡಿ. ಇದರಲ್ಲಿ ಕಾನೂನು ಸ್ಪಷ್ಟವಾಗಿ ರೈತರ ಹಿತಾಸಕ್ತಿಯನ್ನ ಕಾಪಾಡತ್ತೆ. ನಮ್ಮ ಒಪ್ಪಂದ ಏನಾಗತ್ತೆ, ಅದರಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡೋದಿಲ್ಲಲ್ಲ, ಅಥವಾ ಬೇರೆ ಯಾರಾದ್ರೂ. ನೀವು ಕಾಂಟ್ರಾಕ್ಟ್ ಸೈನ್ ಮಾಡಿದಾಗ, ನಿಮ್ಮ ಮತ್ತು ವ್ಯಾಪಾರಿಯ ನಡುವೆ ಕಾಂಟ್ರಾಕ್ಟ್ ಸೈನ್ ಆದಾಗ ವ್ಯಾಪಾರಿಗೂ ಕೂಡ ಈ ಟೆನ್ಷನ್ ಇರ್ಬೋದು. ನಾನು ಇಷ್ಟು ಪ್ರೊಡಕ್ಷನ್ ಮಾಡಿಸ್ತೀನಿ, ಎಕ್ಸ್ಪೋರ್ಟ್ಗಾಗಿ, ಪ್ರೊಸೆಸಿಂಗಿಗಾಗಿ 5,000 ಟನ್ನು, 10,000 ಟನ್ನು. ಏನಾಗ್ಬೋದು, ರಾಜ್ಯ ಸರ್ಕಾರ ಏನಾದ್ರೂ ನಿರ್ಬಂಧ ಹೇರ್ಬೋದಾ, ಅಥವಾ ಬೇರೆ ಯಾರಾದ್ರೂ ಕೇಳಬಹುದು, ನೀವು ಯಾಕಾಗಿ ಈ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದು ಅಂತ. ವ್ಯಾಪಾರಿ ಜೊತೆ ನೀವು ಸೈನ್ ಮಾಡೋ ಹಾಗಿಲ್ಲ ಅಂತ ಹೇಳ್ಬೋದು. ಈ ರೀತಿಯ ತಪ್ಪು ತಿಳುವಳಿಕೆ ಕೂಡ ಜನರಲ್ಲಿ ಇದೆ. ಕಾನೂನು ಪ್ರಕಾರ ಸ್ಪಷ್ಟವಾಗಿ ಹೇಳಲಾಗಿದೆ ಏನಂದ್ರೆ, ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾನೂನು ಅಂದ್ರೆ ಭಾರತ ಸರ್ಕಾರದ ಹೊಸ ಕಾನೂನು ಏನು ಬಂದಿದೆ, ಅದರ ಮೇರೆಗೆ ನೀವೇನಾದ್ರೂ ಕಾಂಟ್ರಾಕ್ಟ್ ಸೈನ್ ಮಾಡಿದ್ರೆ ಇದರಲ್ಲಿ ರಾಜ್ಯ ಸರ್ಕಾರ ಅಥವಾ ಯಾವುದೇ ಡಿಪಾರ್ಟ್ಮೆಂಟ್ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ. ಈಗ ಕಾನೂನಿದೆ ಸಂಗ್ರಹಣೆ ವಿಷಯದಲ್ಲಿ, ಎಸೆನ್ಷಿಯಲ್ ಕಾಮೊಡಿಟೀಸ್ ಆಕ್ಟ್. ನೀವು ಅದರ ಅಡಿಯಲ್ಲಿ ಇದರ ಮೇಲೆ ರೆಸ್ಟ್ರಿಕ್ಷನ್ಸ್ ಮಾಡಬಹುದಾ? ನೀವು ಅದರಲ್ಲೂ ಕೂಡ ಮಾಡುವ ಹಾಗಿಲ್ಲ. ಅಂದ್ರೆ ಎಸೆನ್ಷಿಯಲ್ ಕಾಮೊಡಿಟೀಸ್ನ ಕಾನೂನೇನಿದೆ ಅದರಲ್ಲೂ ಕೂಡ ಕಾಂಟ್ರಾಕ್ಟ್ನ ಮೂಲಕ ಬೆಳೆಸಿದಂತಹ ಸಾಮಾನುಗಳು ಅಥವಾ ವಸ್ತುಗಳ ಮೇಲೆ ಅದು ಅನ್ವಯಿಸುವ ಹಾಗಿಲ್ಲ. ನೀವು ನಿಶ್ಚಿಂತರಾಗಿ ನಿಮಗೆ ಒಳ್ಳೆ ರೇಟು ಸಿಗ್ತಿದೆ ಅಂತ ಆದ್ರೆ, ವ್ಯಾಪಾರಿ ನಿಮ್ಮ ಬೆಳೆಗೆ ಒಳ್ಳೆ ಬೆಲೆ ಕೊಡ್ತಾರೆ ಅಂತೇಳಿ ಆದ್ರೆ, ನಿಮಗೆ ತೃಪ್ತಿ ಇದ್ರೆ ನೀವು ಕಾಂಟ್ರಾಕ್ಟ್ ಮಾಡಿ ಮತ್ತು ನಿಮ್ಮ ಬೆಳೆಗೆ ಸರಿಯಾದ ಬೆಲೆ ಪಡ್ಕೊಳ್ಳಿ. ನಿಮಗೆ ಯಾವುದೇ ಡಿಪಾರ್ಟ್ಮೆಂಟ್ನಿಂದ, ಅದು ರಾಜ್ಯ ಸರ್ಕಾರದ್ದಾದ್ರೂ ಕೇಂದ್ರ ಸರ್ಕಾರದ್ದಾದ್ರೂ, ಯಾರೂ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಯಾವುದೇ ವಿಷಯದ ಮೇಲೆ ಏನಾದರೂ ವಿವಾದ ಉಂಟಾದರೆ ಅದನ್ನ ನಿವಾರಿಸೋದು ಹೇಗೆ? ನೋಡಿ, ಇವತ್ತು ನಾವು ಒಪ್ಪಂದ ಮಾಡ್ಕೊಳ್ತೀವಿ, ಒಂದು ಕಾಂಟ್ರಾಕ್ಟ್ ಮಾಡ್ತೀವಿ. ಕೆಲವೊಮ್ಮೆ ಹಾಗೆ ಆಗತ್ತೆ, ಯಾವುದೋ ಒಂದು ವಿಚಾರದ ಮೇಲೆ ವಿವಾದ ಉಂಟಾಯ್ತು ಅಂತ ಇಟ್ಕೊಳ್ಳಿ. ಈಗೇನು ಮಾಡೋದು? ಆದರೆ ನಾವು ಸಣ್ಣ ರೈತರು, ನಮ್ಮ ಈ ವಿವಾದ ಎಷ್ಟರದಿರ್ಬೋದು? 1 ಟನ್ನಿದ್ದು, 2 ಟನ್ನಿದ್ದು, 5,000 ಟನ್ನು, 10,000, 20,000 ಟನ್. ಆದರೆ 20,000 ರೂಪಾಯಿಗಾಗಿ ನಾನು ಕೋರ್ಟ್ಗೆ ಹೋಗ್ಬೇಕಾಯ್ತು, ವಕೀಲರಿಗಾಗಿ ಖರ್ಚು ಮಾಡಬೇಕಾಯ್ತು ಅಂತಂದ್ರೆ ಒಳ್ಳೇದಲ್ವಾ ಪರಸ್ಪರ ನಿವಾರಿಸೋದು? ಈ ಅವಕಾಶವನ್ನ ಈ ಕಾನೂನಿನಲ್ಲಿ ಕೊಡಲಾಗಿದೆ. ಎಲ್ಲಕ್ಕೂ ಮೊದಲು ಪರಸ್ಪರ ವಿಚಾರ ವಿಮರ್ಶೆ ಮಾಡಿ ನಿವಾರಿಸಬೇಕು. ಪರಸ್ಪರ ವಿಚಾರ ವಿಮರ್ಶೆ ಮಾಡಿ ಸಮಸ್ಯೆ ಬಗೆಹರಿಲಿಲ್ಲ ಅಂದ್ರೆ SDM ಬಳಿ ಹೋಗ್ಬೋದು. SDM ಸಾಹೇಬರು ನಿವಾರಿಸಲಿಲ್ಲ ಅಂದ್ರೆ ಅವರ ಮೇಲಿನ ಅಧಿಕಾರಿಗಳ ಬಳಿ ನಾವು ಹೋಗ್ಬೋದು. ಆದರೆ 30 ದಿನಗಳ ಒಳಗೆ ಈ ಕಾನೂನಿನ ಅನುಸಾರ ನಿಮ್ಮ ಸಮಸ್ಯೆಗೆ ಸಮಾಧಾನ ಆಗಬೇಕು. ಆಗ ರೈತರು ಖುಷಿಯಾಗಿರ್ತಾರೆ, ವ್ಯಾಪಾರಿಯೂ ಖುಷಿಯಾಗಿರ್ತಾರೆ, ಮತ್ತೆ ಮುಂದಿನ ಬೆಳೆಯಲ್ಲಿ ಜೊತೆ ಸೇರಿ ಮಾಡಬಹುದು. ಆಗ ತಾನೇ ಲಾಭ ಸಿಗೋದು. ಹಾಗಾಗಿ ಈ ಕಾನೂನಿನಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲಾಗಿದೆ, ಬೇಗನೆ ನ್ಯಾಯ ಮತ್ತೆ ಕಡಿಮೆ ಖರ್ಚಿನಲ್ಲಿ ರೈತರಿಗೆ ನ್ಯಾಯ ಸಿಗೋದು ಹೇಗೆ ಅಂತ. ನೀವು ಅದೇನೆಲ್ಲ ಪ್ರಶ್ನೆ ಕೇಳಿದಿರೋ ನಾನು ಅದಕ್ಕೆ ಉತ್ತರ ಕೊಟ್ಟೆ. ನಿಮ್ಗೆ ಇನ್ನೂ ಕೆಲವು ಪ್ರಶ್ನೆಗಳಿರ್ಬೋದು. ನಿಮ್ಮಲ್ಲಿ ನನ್ನದೊಂದು ವಿನಂತಿ ಇದೆ. ನೋಡಿ, ಸಂಸತ್ತು ಈ ಕಾನೂನನ್ನು ತಂದಿದೆ. ಇದು ಎಲ್ಲರ ಬಳಿ ಇದೆ. ನೀವು ಇಂಟರ್ನೆಟ್ಟಿಂದ ತಗೋಬಹುದು, ಯಾವುದೇ ಅಧಿಕಾರಿಯಿಂದ ಪಡ್ಕೋಬಹುದು. ನೀವು ಒಂದು ಬಾರಿ ಈ ಕಾನೂನನ್ನು ಓದೋ ಪ್ರಯತ್ನ ಮಾಡಿ. ಯಾಕಂದ್ರೆ ಸಮಾಜದಲ್ಲಿ ಎಲ್ಲ ರೀತಿಯ ಜನರಿದ್ದಾರೆ. ಯಾರೋ ನಿಮಗೆ ಸುಳ್ಳು ಹೇಳಬಹುದು, ಕಾನೂನಿನಲ್ಲಿ ಹೀಗಿದೆ ಹಾಗಿದೆ ಅಂತೆಲ್ಲ ಹೇಳಬಹುದು, ನಿಮ್ಮನ್ನ ಹೆದರಿಸಬಹುದು, ನಿಮಗೆ ಮಿಸ್ಗೈಡ್ ಮಾಡಬಹುದು, ನಿಮ್ಮನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡಬಹುದು. ದಯವಿಟ್ಟು ಮೋಸದ ಬಲೆಗೆ ಬೀಳಬೇಡಿ. ಕಾನೂನನ್ನು ಸ್ವತಃ ಓದಿ. ಬಹಳ ಸಿಂಪಲ್ ಕಾನೂನು, ಅದು ಬಹಳ ಸಣ್ಣ ಕಾನೂನು. ಯಾವುದೇ ಕಾರಣದಿಂದ ನಮ್ಮ ರೈತ ಅಣ್ಣಂದಿರು ಅಕ್ಕಂದಿರು ಓದೋದಕ್ಕೆ ಸಾಧ್ಯ ಆಗದೆ ಹೋದರೆ ನಿಮ್ಮ ಶಾಲೆಯ ಮೇಷ್ಟ್ರ ಬಳಿಗೆ ಹೋಗಿ. ನಿಮ್ಮ ಹಳ್ಳಿಯಲ್ಲಿ ಓದು ಬರಹ ತಿಳಿದವರಿಗೆ ಹೇಳಿ, ಅವರಿಗೆ ಹೇಳಿ ಓದಿಬಿಟ್ಟು ನಮಗೆ ತಿಳಿಸಿ ಹೇಳಿ ಅಂತ. ಆದರೆ ನೀವೇ ಪ್ರಯತ್ನ ಪಟ್ಟು ಓದೋದು ಒಳ್ಳೆಯದು. ಆಗ ನಿಮಗೆ ಸತ್ಯಾಂಶ ತಿಳಿಯುತ್ತದೆ, ಸರ್ಕಾರ ತಂದಂತಹ ಈ ಕಾನೂನು ನಿಮಗೆ ಎಷ್ಟೊಂದು ಪ್ರಯೋಜನಕಾರಿ ಅಂತ. ಮತ್ತೆ ನೀವು ಸ್ವತಃ ಮಾಹಿತಿ ಇಟ್ಕೊಂಡಿಲ್ಲ ಅಂದ್ರೆ ಯಾರೂ ನಿಮ್ಮನ್ನ ದಾರಿ ತಪ್ಪಿಸಬಹುದು, ಸುಳ್ಳು ಹೇಳಬಹುದು ನಿಮಗೆ. ಹಾಗಾಗಿ ನನ್ನ ವಿನಂತಿ, ಈ ದೇಶದ ಎಲ್ಲ ರೈತ ಬಾಂಧವರಲ್ಲಿ, ನಿಮ್ಮಲ್ಲಿ ಮಾಹಿತಿಯನ್ನ ಸ್ವತಃ ಪಡೆಯುವಂತಹ ಪ್ರಯತ್ನ ಮಾಡಿ, ಓದುವ ಪ್ರಯತ್ನ ಮಾಡಿ. ಯಾರೂ ನಿಮಗೆ ಪುಸಲಾಯಿಸಿ ದಾರಿ ತಪ್ಪಿಸಬಾರದು. ಮತ್ತೆ ಈ ಕಾನೂನು ನಿಮ್ಮ ಒಳಿತಿಗಾಗಿರೋದು. ನನಗನ್ಸುತ್ತೆ ಇದರಿಂದ ನಿಮಗೆ ಲಾಭ ಆಗಬಹುದು.
ನೀವು ಕರೆಸಿದ್ರಿ, ನನಗೆ ಸಮಯ ಕೊಟ್ರಿ, ಮಾತು ಕೇಳಿದ್ರಿ, ನಿಮ್ಗೆಲ್ರಿಗೂ ಬಹಳ ಧನ್ಯವಾದ. ಮತ್ತೆ ಯಾವತ್ತಾದ್ರೂ ಭೇಟಿಯಾಗೋಣ. ನಿಮ್ಗೆ ಏನೇ ಅಗತ್ಯ ಇದ್ರೂ, ಅರ್ಥ ಮಾಡ್ಕೋಬೇಕಿದ್ರು ನಾನು ನಿಮ್ಗೆ ಸಿಗ್ತೇನೆ, ನನ್ನ ಜೊತೆ ಮಾತಾಡ್ಬೋದು. ಧನ್ಯವಾದ. ಈಗ ನೀವು ನಮ್ಮ ರೈತ ಬಾಂಧವರ ಜೊತೆ ಒಂದು ಚರ್ಚೆಯನ್ನ ನೋಡಿದ್ರಿ. ಇದರಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಅವರು ಕೇಳಿದ್ರು. ಭಾರತದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕಾನೂನೇನಿದೆ ಅದರ ವಿಷಯವಾಗಿ, ಅವುಗಳಲ್ಲಿ ಕೆಲವು ವಿಶೇಷ ವಿಷಯಗಳ ಬಗ್ಗೆ ನಾನು ನಿಮ್ ಜೊತೆ ಚರ್ಚಿಸ್ತೇನೆ. ಆಗ ನಿಮಗೆ ಈ ಕಾನೂನಿನ ಲಾಭ ಏನು ಅಂತ ತಿಳಿಯುತ್ತೆ, ನೀವು ಅದರ ಪ್ರಯೋಜನ ಪಡ್ಕೋಬಹುದು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ನ ಅನುಸಾರ ಕಾಂಟ್ರಾಕ್ಟ್ ಕೇವಲ ಬೆಳೆಗಾಗಿ ಇರುವಂತದ್ದು. ಇದರಲ್ಲಿ ಎಲ್ಲೂ ಸಹ ಜಮೀನಿನ ಕಾಂಟ್ರಾಕ್ಟ್ ಇರೋದಿಲ್ಲ. ಜಮೀನಿನ ಮಾಲೀಕತ್ವದ ಹಕ್ಕು ಯಾವಾಗಲೂ ರೈತರದ್ದೇ ಆಗಿರುತ್ತೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ನ ಅನುಸಾರ ಯಾವ ರೈತ ಬಾಂಧವರು ಬಾಡಿಗೆ ಜಮೀನಿನಲ್ಲಿ ಬೇಸಾಯ ಮಾಡ್ತಿದ್ರೆ ಅವರೂ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಮತ್ತೆ ಅದರಲ್ಲಿ ನಿರ್ಧರಿಸಬೇಕು ಈ ಕಾಂಟ್ರಾಕ್ಟ್ ಎಷ್ಟು ಸಮಯಕ್ಕಾಗಿರೋದು ಅಂತ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟ್ನ ಅನುಸಾರ ಯಾರೂ ಕೂಡ ರೈತರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಅವರು ಎಕ್ಸ್ಪೋರ್ಟರ್ ಆದ್ರೂ, ಪ್ರೊಸೆಸರ್ ಆದ್ರೂ, ವೇರ್ಹೌಸ್ನವರಾದ್ರೂ, ಕನ್ಸ್ಯೂಮರ್ ಆದ್ರೂ ಮಾಡಬಹುದು. ಯಾರೂ ಕೂಡ ರೈತರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಇದರಲ್ಲಿ ಅದಕ್ಕೆ ಅವಕಾಶ ಇದೆ. ರೈತರು ಕನಿಷ್ಠ ಅಂದ್ರೆ 1 ಬೆಳೆಗೆ ಕಾಂಟ್ರಾಕ್ಟ್ ಮಾಡ್ಕೋಬಹುದು. ಹೆಚ್ಚು ಅಂತಂದ್ರೆ 5 ವರ್ಷಕ್ಕೆ ಮಾಡಬಹುದು. ಮತ್ತೆ ಕೆಲವು ಬೆಳೆಗಳಿರ್ಬೋದು, ಅಂದ್ರೆ ಮರದ ಬೆಳೆಗಳು ಬಹಳ ಸಮಯದ ತನಕಿರುವಂತದ್ದು. ಅದರ ಬಗ್ಗೆ ಕಾಂಟ್ರಾಕ್ಟ್ ಮಾಡಬೇಕೋ ಬೇಡವೋ ಅನ್ನೋದು ರೈತರ ಮೇಲೆಯೇ ಅವಲಂಬಿಸಿರ್ತದೆ. ಬೆಳೆಯನ್ನ ಸಾಗಿಸುವ ಮೊದಲೇ ರೈತರಿಗೆ ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಯಾವುದೇ ಕಾರಣದಿಂದ ವ್ಯಾಪಾರಿ ಆ ಸಮಯದಲ್ಲಿ ಪೇಮೆಂಟ್ ಮಾಡ್ತಿಲ್ಲ ಅಂದ್ರೆ ಅವರು ರಸೀದಿ ಕೊಡಬೇಕು ಮತ್ತು ಅದರಲ್ಲಿ ಬರೀಬೇಕು ಎಷ್ಟು ಪೇಮೆಂಟ್ ಬಾಕಿ ಇದೆ ಅನ್ನೋದನ್ನ. ಕಾನೂನಿನ ರೀತಿಯ ಅಗ್ರಿಮೆಂಟ್ನ ಕಾಪಿ ರೈತ ಮತ್ತು ವ್ಯಾಪಾರಿ ಇಬ್ಬರ ಬಳಿಯೂ ಇರಬೇಕು. ಮತ್ತೆ ಜೊತೆಗೆ ರಾಜ್ಯ ಸರ್ಕಾರಗಳು ಒಂದು ಇಲೆಕ್ಟ್ರಾನಿಕ್ ರಿಜಿಸ್ಟ್ರಿಗೆ ಅವಕಾಶ ಮಾಡಬೇಕು. ಅದರಲ್ಲಿ ಯಾವುದೇ ರೈತರು ಕಾಂಟ್ರಾಕ್ಟ್ ಸೈನ್ ಮಾಡಿದ್ರೂ ಕೂಡ ಅದನ್ನ ಅದರಲ್ಲಿ ಇಡಬೇಕು. ಯಾಕಂದ್ರೆ ಏನಾದ್ರೂ ವಿವಾದ ಇದ್ರೆ ಆ ಕಾಪಿಯನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿ ಅದರ ಆಧಾರದಲ್ಲಿ ವಿವಾದವನ್ನ ಬಗೆಹರಿಸಬಹುದು. ಅಗ್ರಿಕಲ್ಚರಲ್ ಕಾಂಟ್ರಾಕ್ಟ್ ಆಕ್ಟ್ನ ಅನುಸಾರ ಯಾವುದೇ ಕಾರಣದಿಂದ ಬೆಳೆ ಹಾನಿಯಾದ್ರೆ, ಡ್ಯಾಮೇಜ್ ಆದ್ರೆ ಅದಕ್ಕೆ ರೈತ ಜವಾಬ್ದಾರಿ ಆಗೋದಿಲ್ಲ. ವ್ಯಾಪಾರಿ ತನ್ನ ಬೆಳೆಯ ಇನ್ಶೂರೆನ್ಸ್ ಮಾಡಬಹುದು ಅಂತ ಕಾನೂನಿನಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. ಅಂದ್ರೆ ರೈತರ ಮೇಲೆ ಇದರ ಹೊರೆ ಬೀಳಬಾರದು. ಕಾಂಟ್ರಾಕ್ಟ್ ಫಾರ್ಮಿಂಗ್ ಆಕ್ಟಿನ ಅನುಸಾರ ರೈತರಿಗೆ ನೀಡಿದ ಸೌಲಭ್ಯದಂತೆ ಏನಾದರೂ ವಿವಾದ ಉಂಟಾದ್ರೆ SDM ಆಫೀಸಿಗೆ ಹೋಗಬಹುದು. SDM ಸಾಹೇಬರು ಯಾವುದೇ ತಿಳುವಳಿಕೆ ಇದ್ದವರಿಗೆ ಹೇಳಬಹುದು ಇವರ ವಿವಾದವನ್ನ ಬಗೆಹರಿಸಿ ಅಂತ. 30 ದಿನಗಳಲ್ಲಿ ಹೇಳಬೇಕು ಏನು ಸ್ಥಿತಿ ಅಂತ. ಮತ್ತೆ ಈ ಪೂರ್ತಿ ಪ್ರಕ್ರಿಯೆ 30 ದಿನಗಳಲ್ಲಿ ಪೂರ್ತಿಯಾಗುತ್ತೆ. ರೈತರು ಕೋರ್ಟಿಗೆ ಅಲೆದಾಡದಂತೆ, ರೈತರಿಗೆ ಫೀಸ್ ಕೊಡದಂತೆ ಕಾಪಾಡೋದಕ್ಕಾಗಿ ಈ ಅವಕಾಶವನ್ನ ಕೊಡಲಾಗಿದೆ. ಯಾಕಂದ್ರೆ ನ್ಯಾಯ ಬೇಗನೆ ಅಗ್ಗವಾಗಿ ಸಿಗುವಾಗಿರಬೇಕು. ಕಾಂಟ್ರಾಕ್ಟ್ ಆಕ್ಟ್ ನಿಮ್ಮ ಲಾಭಕ್ಕಾಗಿರೋದು. ಇದರ ಅಂಶಗಳನ್ನು ರೈತರ ಅಗತ್ಯಗಳನ್ನು ನೋಡಿಯೇ ರೂಪಿಸಲಾಗಿದೆ. ನೀವು ಈ ಕಾನೂನನ್ನು ತಿಳ್ಕೊಂಡು ಅದರ ಪ್ರಯೋಜನ ಪಡೆಯಿರಿ. ಕೆಲವರ ಮಾತಿಗೆ ಮರುಳಾಗಬೇಡಿ. ಇವುಗಳ ಅವಕಾಶಗಳನ್ನ ತಿಳ್ಕೊಂಡು ಪ್ರಯೋಜನ ಪಡ್ಕೊಳ್ಳಿ. ಕಾಂಟ್ರಾಕ್ಟ್ ನಿಮ್ಗೆ ಅರ್ಥ ಆದ್ರೆ ಆಗ ಮಾತ್ರ ಸೈನ್ ಮಾಡಿ, ಇಲ್ಲ ಅಂದ್ರೆ ಮಾಡಬೇಡಿ. ಬಹಳ ಧನ್ಯವಾದ.